ಈಗ ಪಕ್ಷ ಸಂಘಟನೆ ವಿಚಾರವಾಗಿ ನಾಳೆ ರಾಜ್ಯಾಧ್ಯಕ್ಷರ ಸಭೆ ಕರೆಯಲಾಗಿದೆ. ನಾಳೆ ಜೆಪಿ ಭವನ ಸಭೆ ಇದೆ, ನೀವೇನಾದ್ರು ಹೋಗ್ತೀರಾ ಸರ್? ನಾನು ನೇರವಾಗಿ ಮಾತಾಡಿದ್ದೀನಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗಬೇಕಾಗಿತ್ತು. ನಾನು ಅವತ್ತು ಮೈಕೈ ನೋವು ಬಂದು ಬೆಳಗ್ಗೆ ಹೇಳಬೇಕಾಗಲಿಲ್ಲ, ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ. ಪಕ್ಷದ ಸಭೆಗೆ ನಾನಿವಾಗ ಬರಲ್ಲ. ನಾನು ಪಕ್ಷದ ಸಂಘಟನೆಗೆ ಓಡಾಡಲಿಕ್ಕಾಗೋದಿಲ್ಲ. ನನಗೆ ಮನೆಯ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಕ್ಷೇತ್ರ ನೀವೇ ನೋಡಿದ್ರಿ, 900 ಬಡಾವಣೆಗಳು ಹಸ್ತಾಂತರ ಮಾಡಿದ್ದಾರೆ. ಸುಮಾರು 10 ವರ್ಷ 15 ವರ್ಷದಿಂದ ಮೂಡಾನೂ ಅಭಿವೃದ್ಧಿ ಮಾಡಿಲ್ಲ, ನಗರ ಪಾಲಿಕೆನೂ ನಮಗೆ ಸೇರಲ್ಲ ಅಂತ ಮಾಡಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ವಿ 624 ಈಗ ವರ್ಗಾವಣೆ ಆಗಿದ್ದಾವೆ. 4-5 ವರ್ಷದಿಂದ ಮೂಡ ಬಡಾವಣೆಗೂ ಪಾರ್ಕು, ಲೈಟು, UGD ಇವೇನು ಮಾಡಿಲ್ಲ. ಇವೆಲ್ಲವನ್ನು ಕೂಡ ಹಗಲು ರಾತ್ರಿ ಮಾಡ್ತಾಯಿದ್ರು ಕೂಡ ಸಮಸ್ಯೆಗಳು ಹಣ ಇಲ್ಲದೆ ಬಗೆಹರಿಸೋಕ್ಕಾಗ್ತಾಯಿಲ್ಲ. ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಿನ್ನೆ ಮೀಟಿಂಗಲ್ಲಿ ಸಂಪೂರ್ಣವಾಗಿ ತಂದಿದ್ದೀವಿ. ಸಮಸ್ಯೆ ಏನು, ನನ್ನ ಕ್ಷೇತ್ರದ್ದು ಚಾಮುಂಡೇಶ್ವರಿ ಕ್ಷೇತ್ರನೇ ಬೇರೆ, ಬೇರೆ ಕ್ಷೇತ್ರಗಳೇ ಬೇರೆ. ಅನುದಾನವನ್ನು ಸಮಾನತೆಯಾಗಿ ಕೊಟ್ಬಿಡ್ತಾರೆ 10 ಕೋಟಿ ಅಂಥೇಳಿ. ಈ ಕ್ಷೇತ್ರಕ್ಕೆ ನೀವು 1,000-2,000 ಕೋಟಿ ಕೊಟ್ಟರೆ ಸಾಲದು ಅಂಥ ಪರಿಸ್ಥಿತಿ. ಮೈಸೂರು ಸುತ್ತ 3 ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಸುತ್ತಲ ಬಡಾವಣೆಗಳು 900 ಬಡಾವಣೆಗಳು, ಖಾಸಗಿ ಬಡಾವಣೆ, ಮೂಡಾವಣೆ ಸೇರಿ ದಿನನಿತ್ಯ ಅನುಭವಿಸ್ತಾ ಇದ್ದೀನಿ ಕಷ್ಟ. ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಜನರ ಸಮಸ್ಯೆಗಳು ಬಳಸಿ ಕೂಡ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನೆನ್ನೆ ನಾವೆಲ್ಲ ಶಾಸಕರು MP ಎಲ್ಲರೂ ಕೂಡ ಒತ್ತಡ ಮಾಡಿದ್ದೀವಿ. ಈ ಕೆಲಸದಲ್ಲಿ ನಾನು ಹಗಲು ರಾತ್ರಿ ನಿಂತಿದ್ದೀನಿ ಹೊರತು, ಬ್ಯುಸಿಯಾಗಿದ್ದೀನಿ ಹೊರತು ಬೇರೆ ಯಾವುದೇ ಕಾರಣದಿಂದಲೂ ಕೂಡ ನಾನು ಸಭೆಗೆ ಹೋಗಲ್ಲ ಅಂತಕ್ಕಂಥ ನೇರವಾಗಿ ಅವ್ರಿಗೆ ನಾನು ಸ್ವಲ್ಪ ಬಿಟ್ಕೊಡಿ, ನಾನು ಸ್ವಲ್ಪ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿದ್ದೀನಿ.